ನನ್ನ ತಂದೆ, ನನ್ನ ಒಡೆಯನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಯೇಸುವೆ, ನನ್ನ ಕರ್ತನೇ, ಘನಮಾನ ಮಹಿಮೆ ನಿಮಗೆ. ಆತನನ್ನು ಆರಾಧಿಸುವ. ಕಮಾನ್, ಲೆಟ್ ಅಸ್ ವರ್ಶಿಪ್ ಹಿಮ್. ಆತನು ಒಳ್ಳೆಯವನು, ಒಳ್ಳೆಯ ತಂದೆ, ಒಳ್ಳೆಯ ದೇವರು, ಒಳ್ಳೆಯ ರಕ್ಷಕನು. ವಾಟ್ ಅ ವಂಡರ್ಫುಲ್ ಗಾಡ್ ವಿ ಹ್ಯಾವ್. ಎಂಥ ಅದ್ಭುತವಾದ ಕರ್ತನು ನಮ್ಮ ಸಂಗಡ ಇದ್ದಾನೆ, ನಮ್ಮೊಂದಿಗಿದ್ದಾನೆ. ಆಹಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. Hey, we worship you, we magnify your name. Name above all name, ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ. ನಮಗಾಗಿ ಪ್ರಾಣವ ಕೊಟ್ಟವರೇ, ನನಗಾಗಿ ಜೀವದಿಯೇದವರೇ, ನನಗಾಗಿ ಪ್ರಾಣವ ಕೊಟ್ಟವರೇ, ನನಗಾಗಿ ಜೀವದಿಯೇದವರೇ, ನನ್ನ ತಂದೆ, ನನ್ನ ಕುರುಬನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಯೇಸುವೆ, ನನ್ನ ರಕ್ಷಕನೇ, ಘನಮಾನ ಮಹಿಮೆ ನಿನಗೆ. ಅಂಗೈಯಲ್ಲಿ ನನ್ನ ಚಿತ್ರಿಸಿರುವೆ, ಕಣಗುಡ್ಡೆಯಂತೆ ನನ್ನ ಕಾಯುತ್ತಿರುವೆ. ಅಂಗೈಯಲ್ಲಿ ನನ್ನ ಚಿತ್ರಿಸಿರುವೆ, ಕಣಗುಡ್ಡೆಯಂತೆ ನನ್ನ ಕಾಯುತ್ತಿರುವೆ. ನನ್ನ ತಂದೆ, ನನ್ನ ದೇವರೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಯೇಸುವೆ, ನನ್ನ ವಿಮೋಚಕನೇ, ಘನಮಾನ ಮಹಿಮೆ ನಿನಗೆ. ನನ್ನ ತಂದೆ, ನನ್ನ ಒಡೆಯನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಯೇಸುವೆ, ನನ್ನ ವಿಮೋಚಕನೇ, ಘನಮಾನ ಮಹಿಮೆ ನಿಮಗೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟರು, ಗುಡ್ಡಗಳು ಕದಲಿದರು. ಓ, ಬೆಟ್ಟಗಳು ಸ್ಥಳವನ್ನು ಬಿಟ್ಟರು, ಗುಡ್ಡಗಳು ಕದಲಿದರು. ನಿನ್ನ ಕೃಪೆಯು ಎಂದೆಂದಿಗೂ ನಮ್ಮನ್ನು ಬಿಟ್ಟು ಹೋಗದು. ನಿಮ್ಮ ಸಮಾಧಾನದ ಒಪ್ಪಂದವು ನನ್ನನ್ನು ಬಿಟ್ಟು ಕದಲದು. ನನ್ನ ತಂದೆ, ನನ್ನ ಒಡೆಯನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಯೇಸುವೆ, ನನ್ನ ಕರ್ತನೇ, ಘನಮಾನ ಮಹಿಮೆ ನಿಮಗೆ. ಘನಮಾನ ಮಹಿಮೆ ನಿಮಗೆ. ಘನಮಾನ ಮಹಿಮೆ ನಿಮಗೆ. Thank you Lord, thank you Jesus, we love you, we give you all the glory. ಘನಮಾನ ಮಹಿಮೆ ಎಲ್ಲವೂ ನಿಮಗೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆ. ಥ್ಯಾಂಕ್ ಯು ಲಾರ್ಡ್. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ದೇವರ ಮಕ್ಕಳೇ, ದೇವರಿಂದ ಕರೆಯಿಸಲ್ಪಟ್ಟವರೇ, ದೇವರಿಂದ ಆಶೀರ್ವಾದ ಹೊಂದಿದ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ.
ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮವನ್ನು ಅನೇಕರು ಅನೇಕ ಸಮಯದಿಂದ ವೀಕ್ಷಿಸ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ನೀವು ಕೇಳಿದ್ದು ದೇವರು ನಿಮ್ಮೊಂದಿಗೆ ಈ ವಾಕ್ಯದ ಮೂಲಕ ಮಾತನಾಡಿದರೆ ಖಂಡಿತವಾಗಿ ಇದನ್ನು ಇತರರಿಗೆ ಹಂಚಿರಿ. ಇದು ಬಿಗ್ ಜೆ ಮೀಡಿಯಾದಲ್ಲಿ ಪ್ರಸಾರವಾಗ್ತದೆ ಮತ್ತು ಬಿಗ್ ಜೆ ಯೂಟ್ಯೂಬ್ನಲ್ಲಿ ಪ್ರಸಾರವಾಗ್ತಾ ಇದೆ ಮತ್ತು ಎರಿಕ್ ಜಾನ್ ಅಮ್ಮಣ್ಣ ಎಂಬ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಪ್ರಸಾರವಾಗ್ತಾ ಇದೆ. ಜಾನ್ ಅಮ್ಮಣ್ಣ ಯೂಟ್ಯೂಬ್ ಚಾನಲ್ ತೆರೆದು ನೋಡಿದರೆ ಅದರಲ್ಲಿ ಇರ್ತದೆ, ಅನೇಕ ಸಂದೇಶಗಳು ಇದೆ. ಸೊ ಇದನ್ನು ನೀವು ಶೇರ್ ಮಾಡ್ಬೋದು. ಈಗ ನಾನು ಹಾಡಿದ ಸಾಂಗ್ ಅದು ದೇವರನಿಗೆ ಕೊಟ್ಟ 3ನೇ ಸಾಂಗ್. 2 ಸಾಂಗ್ ಆಲ್ರೆಡಿ ಯೂಟ್ಯೂಬ್ನಲ್ಲಿದೆ. ಇದು ಇಲ್ಲ, ಇದು ಇನ್ನೂ ರೆಕಾರ್ಡ್ ಆಗಬೇಕು. ರೆಕಾರ್ಡ್ ಆಗಿ ಯೂಟ್ಯೂಬ್ನಲ್ಲಿ ಹಾಕ್ತೇನೆ. ಓಕೆ, ಇವತ್ತು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳೋಣ. ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ಬೈಬಲ್ ಹೇಳ್ತದೆ, ದೇವರ ವಾಕ್ಯವನ್ನು ಸ್ಮರಿಸುವವನಿಗೆ ಸುಕ್ಷೇಮ. ನಾವು ಎಷ್ಟು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ತೇವೆಯಾ ಆ ವಾಕ್ಯದ ಪ್ರತ್ಯಕ್ಷತೆಯಾಗಿ ನಾವು ಕಾಣಿಸಲ್ಪಡುತ್ತೇವೆ. ಒಬ್ಬ ವ್ಯಕ್ತಿ ಅವನಿಗೆ ಆಗುವಂಥ ಹೋರಾಟಗಳು, ಅವನಿಗೆ ಆಗುವಂಥ ತೊಂದರೆಗಳನ್ನು ಧ್ಯಾನ ಮಾಡ್ತಾ ಇದ್ದರೆ ಅವನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ವಾಕ್ಯ ಓದಲಿಕ್ಕೆ ಆಗುವುದಿಲ್ಲ ಮತ್ತು ಒಡನಾಟ ಫೆಲೋಶಿಪ್ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಇವೊಂದು ದೇವರೊಂದಿಗೆ ಫೆಲೋಶಿಪ್ ಮಾಡಲಿಕ್ಕೆ ಅವನಿಗೆ ಕಷ್ಟ ಆಗುತ್ತೆ. ಇಡೀ ದಿವಸ ಅದೇ ಆಲೋಚನೆ, ಅದೇ ಯಾವ ವಿಷಯ ಅವನ ಜೀವಿತದಲ್ಲಿ ನಡೀತಾ ಇದೆಯಾ ಅದರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾನೆ. ಅದನ್ನೆಲ್ಲ ಬಿಟ್ಟು ನಮ್ಮ ತಂದೆಯಾದ ದೇವರೊಂದಿಗೆ, ಕರ್ತನಾದ ಯೇಸುವಿನೊಂದಿಗೆ ಅನ್ಯೋನ್ಯತೆ ಮಾಡುತ್ತಾ ದೇವರ ವಾಕ್ಯವನ್ನು ಓದುವುದಾದರೆ, ಆರಾಧನೆ ಸ್ತುತಿಗಳನ್ನು ಮಾಡುವುದಾದರೆ ಮತ್ತು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮಾತನಾಡುವುದಾದರೆ ಆತನು ಇದ್ದ ಹಾಗೆ ಇರುವುದಿಲ್ಲ. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ, ಯಾವ ವಾಕ್ಯವನ್ನು ಧ್ಯಾನ ಮಾಡಿ ನಂಬಿ ಅದನ್ನು ಬಿಗಿಯಾಗಿ ಹಿಡ್ಕೊಳ್ತಾನೋ ಅದರ ಪ್ರತ್ಯಕ್ಷತೆಯಾಗಿ ಆತನು ಕಾಣಿಸಲ್ಪಡುತ್ತಾನೆ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ನಾವು ಇವತ್ತು 1 ಕೊರಿಂಥದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಪಾರ್ಟ್ನರ್ಶಿಪ್, ಅನ್ಯೋನ್ಯತೆ, ಒಟ್ಟಿಗೆ ನಡೀಲಿಕ್ಕೆ, ಒಂದಾಗಿ ನಡೀಲಿಕ್ಕೆ, ಗ್ರೀಕ್ನಲ್ಲಿ ಕೊಯ್ನೋನಿಯಾ ಎಂಬುದಾಗಿ ಹೇಳ್ತದೆ ಅನ್ಯೋನ್ಯತೆ, ಫೆಲೋಶಿಪ್ಗೆ. ಇಲ್ಲಿ ಹೇಳ್ತದೆ ನೋಡಿ, ದೇವರು ನಂಬಿಗಸ್ತನು. ದೇವರು ಯಾರು? ನಮ್ಮ ದೇವರು. ಆತನು ನಂಬಿಗಸ್ತನಾಗಿದ್ದಾನೆ. ದ ಫೇತ್ಫುಲ್. ಇವತ್ತು ನಾವು ಬಾರ್ನ್ ಅಗೇನ್ ಆದಾಗ ಆತ್ಮದಲ್ಲಿ ಫೇತ್ ಮ್ಯಾನ್ಗಳಾಗಿ ನಾವು ಹುಟ್ಟಿದ್ದೇವೆ. ಸೇಮ್ ಲೆವೆಲ್ ಆಫ್ ಸ್ಪಿರಿಟ್, ಕ್ರಿಸ್ತನಲ್ಲಿರುವ ಅಳತೆಯ ಆತ್ಮದಲ್ಲಿಯೇ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ. ಇದು ವಾಕ್ಯ ಹೇಳುವಂಥದ್ದು, ನಾನು ಹೇಳುವಂಥದ್ದಲ್ಲ. ವಾಕ್ಯ ಏನು ಹೇಳ್ತದೆ ಅದನ್ನು ನಾವು ಒಪ್ಪುವುದು. ಸೊ ಇಲ್ಲಿ ಬರೆಯದು ದೇವರು ನಂಬಿಗಸ್ತನು. ನಂಬಿಗಸ್ತನು ಅಂದರೆ ಫೇತ್ಫುಲ್. ದೇವರಷ್ಟು ಫೇತ್ಫುಲ್ ಯಾರೂ ಇಲ್ಲ. ಫೇತ್ಫುಲ್ ಅಂದರೆ ಆತ ಫೇತ್ಫುಲ್ಲೇ. ನಮ್ಮ ಕರ್ತನಾದ ಯೇಸು ವೆರಿ ಫೇತ್ಫುಲ್. ಪವಿತ್ರಾತ್ಮನು ನಮ್ಮನ್ನು ಫೇತ್ಫುಲ್ ಆಗಿ ನಡೆಸುವ ಆತನು ಒಳಗಡೆ ಇದ್ದಾನೆ. ಆತನು ಕೂಡ ನಂಬಿಗಸ್ತನೇ. ಯೇಸು ಹೇಳ್ತಾನೆ, ನಾನು ನಿಮಗೆ ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆ, ಸಾಯದ ಆತ್ಮಕನು, ದ ಎನದರ್ ಕಂಫೋರ್ಟರ್. ಆತನು ನನ್ನದರ ಒಳಗಿಂದ ತೆಗೆದು ನಿಮಗೆ ಕೊಡುತ್ತಾನೆ. ಎಷ್ಟು ಒಳ್ಳೆಯ ವಚನ. ಯೇಸು ಹೇಗೆ ಹೇಳ್ತಾನೆ ನೋಡಿ, ಯೇಸುವಿನ ಒಳಗಿನಿಂದ ತೆಗೆದು ಪವಿತ್ರಾತ್ಮನು ನಮಗೆ ಕೊಡುತ್ತಾನೆ. ಯೇಸು ಮತ್ತು ತಂದೆ ಒಂದಾಗಿದ್ದಾರೆ. ದ ವೆರಿ ಗುಡ್ ಫೆಲೋಶಿಪ್, ಕಭಿ ಭಿ ಟೂಟ್ನೆ ವಾಲಾ ನಹಿಯೇ. ಸಂಬಂಧ ಬೇರೆ ನೋಡಿ. ಈ ಫೆಲೋಶಿಪ್ ಅಂದರೆ ಎಕ್ಸಾಂಪಲ್ ಕೊಡಬೇಕಾದ್ರೆ, ತಂದೆ ಮತ್ತು ಮಗನಿಗೆ ಇರುವಂಥದ್ದು ಸಂಬಂಧ. ಒಂದು ವೇಳೆ ಮಗ ತಂದೆಯನ್ನು ಬಿಟ್ಟು ದೂರ ಹೋದರೂ ಈ ಸಂಬಂಧ ಕಟ್ಟಾಗುವುದಿಲ್ಲ. ಉದಾಹರಣೆಗೆ ಪ್ರೊಡಿಗಲ್ ಸನ್, ತಪ್ಪಿ ಹೋದ ಮಗ. ಅವನು ಬಂದ, ಅವನಿಗೆ ತಂದೆಯ ಮೇಲಿನ ಮಗನಿಗಿರುವ ಅಧಿಕಾರ ಒಳ್ಳೆ ಗೊತ್ತಿದೆ. ಆ ಮನೆಯಲ್ಲಿರುವ ತಂದೆಯೊಟ್ಟಿಗಿದ್ದ ದೊಡ್ಡ ಮಗನಿಗಿಂತ ಇವನಿಗೆ ಹೆಚ್ಚು ಗೊತ್ತಿದ್ದದು. ಬರ್ತಾನೆ ಧೈರ್ಯದಲ್ಲಿ, ಅಪ್ಪ
ನನ್ನ ಆಸ್ತಿಯಲ್ಲಿ ಇವನೇನಾದರೂ ಮಾಡಿದ್ದಾನೆ, ಎಲ್ಲ ಅಪ್ಪ ಮಾಡಿದ ಆಸ್ತಿ, ನನ್ನ ಆಸ್ತಿಗೆ ನನ್ನ ಪಾಲಿಗೆ ಬರತಕ್ಕ ನಿನ್ನ ಆಸ್ತಿಯ ಪಾಲನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಅಪ್ಪ ತೆಕೋ ಅಂತ ಕೊಡ್ತಾನೆ. ತೆಕೊಂಡು ಹೋಗಿಬಿಟ್ಟ, ಅಪ್ಪನೊಟ್ಟಿಗೆ ನಿಲ್ಲಿಲ್ಲ. ಈಗ ನೀವೇ ಹೇಳಿ, ಅಪ್ಪನನ್ನು ಬಿಟ್ಟು ಮಗನು ದೇಶಾಂತರಕ್ಕೆ ಹೋದರೆ ಅಪ್ಪ ಮತ್ತು ಮಗನ ಅವನ ಹತ್ರ ಕೇಳ್ತಾನೆ, ನೀನು ಯಾರ ಮಗನು? ನಾನು ಇಂಥ ಮಗನು. ಜನರು ಬಂದು ಕೇಳ್ತಾರೆ, ನಿನ್ನ ಮಗನೆಲ್ಲಿ ಅಂತ. ಅವನು ನಿನ್ನನ್ನು ಬಿಟ್ಟು ಹೋದ ಪಟ್ಟಿಂಗನ ಎಲ್ಲಿ ಅಂತ ಕೇಳುವುದಿಲ್ಲ, ನಿನ್ನ ಮಗನು ಎಲ್ಲಿ ಅಂತ ಕೇಳ್ತಾರೆ. ಅಂದರೆ ತಂದೆ ಮಗನ ಸಂಬಂಧ ಕಟ್ಟಾಗಲಿಲ್ಲ. ಈಗ ಅಪ್ಪನನ್ನು ಬಿಟ್ಟು ದೂರ ಅಗಲಿ ಹೋದ ಮಗನಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಸುಳೆಯರು ಕೂಡ ಸಿಕ್ಕಿದ್ರು, ಬಾರ್ನಲ್ಲಿ ಕುಡಿಯುವ ಜನರು ಸಿಕ್ಕಿದ್ರು, ಪಟ್ಟಿಂಗರು ಸಿಕ್ಕಿದ್ರು, ಪೋಲಿಗಳು ಸಿಕ್ಕಿದ್ರು. ಇವನ ಅನ್ಯೋನ್ಯತೆ ಎಲ್ಲ ಇವರೊಟ್ಟಿಗೆ, ಅಪ್ಪನೊಟ್ಟಿಗೆ ಇಲ್ಲ. ಅಪ್ಪನೊಟ್ಟಿಗೆ ಅನ್ಯೋನ್ಯತೆಯನ್ನು ಬಿಟ್ಟು ದೂರ ಹೋದ. ಈಗ ಫೆಲೋಶಿಪ್ ಬೇರೆಯವರೊಟ್ಟಿಗೆ ಆಯಿತು. ಯಥಾ ರಾಜ ತಥಾ ಪ್ರಜಾ, ಅವರು ಹೇಗೆ ಆಗಿದ್ದಾರೋ ಹಾಗೇ ಇವನಾಗಿ ಬಿಟ್ಟ. ಕೊನೆಗೆ ಹಂದಿಗಳೊಟ್ಟಿಗೆ ಫೆಲೋಶಿಪ್ ಮಾಡುವಂಥ ಒಂದು ಅವನಿಗೆ ಅವಕಾಶ, ಬೇಡವಾದ ಅವಕಾಶ, ಅಲ್ಲಿ ಅವನಿಗೆ ತಿಳಿದು ಬಂತು ನಾನು ಯಾರು ಎಂಬುದಾಗಿ. ಹೀ ಕೇಮ್ ಟು ನೋ ಹಿಮ್ಸೆಲ್ಫ್. ಆತನಿಗೆ ಬುದ್ಧಿ ಬಂತಂತ ಕನ್ನಡದಲ್ಲಿ ಬರೆದಿದೆ, ಬಟ್ ಇಂಗ್ಲೀಷ್ನಲ್ಲಿ ಹೀ ಕೇಮ್ ಟು ಹಿಮ್ಸೆಲ್ಫ್, ಅಂದರೆ ಆತನಿಗೆ ತಾನು ಯಾರು ಎಂಬುದಾಗಿ ಗೊತ್ತಾಯಿತು. ಆಗ ಆಲೋಚನೆ ಬಂದು, ನನ್ನ ಅಪ್ಪನ ಮನೆಯಲ್ಲಿ ಕೆಲಸಗಾರರಿಗೆ ಒಳ್ಳೆಯದು ಊಟ ಇದೆ, ನಾನಿಲ್ಲಿ ಹಂದಿಯ ಕೂಳು ತಿಂತೇನೆ. ಹಿಂದೆ ಬಂದ, ಫೆಲೋಶಿಪ್ ರೆಸ್ಟೋರ್ ಆಯಿತು, ಅಪ್ಪ ರೆಸ್ಟೋರ್ ಮಾಡಿದ, ಮಗ ಓಡಿ ಬಂದ, ದೀನತ್ವ ಬಂದ, ಅಪ್ಪನಿಗೆ ಸಿಕ್ಕಿದ. ಇದು ದೊಡ್ಡ ವಿಷಯ, ನಾನು ಶಾರ್ಟ್ ಆಗಿ ಬಿಡಿಸಿದೆ. ಓಡಿ ಬಂದ, ಅಪ್ಪ ಅವನ ಹಂದಿದ ವಾಸನೆ ಅದನ್ನು ಯಾವುದನ್ನು ಕ್ಯಾರ್ ಮಾಡಲಿಲ್ಲ. ಬಿಗಿಯಾಗಿ ಅಪ್ಪಿಕೊಂಡ, ಕೊರಳನ್ನು ಹಿಡ್ಕೊಂಡ, ಅವನಿಗೆ ಮುದ್ದಿಟ್ಟ, ಅವನಿಗೆ ಉಂಗುರ ಹಾಕಿದ, ರೆಸ್ಟೋರ್ ಮಾಡಿದ. ಫೆಲೋಶಿಪ್ ಪುನಃ ಸ್ಥಾಪಿಸಲ್ಪಟ್ಟಿತು. ಅಪ್ಪ ಮಗನ ರಿಲೇಷನ್ ಕಟ್ಟಾಗಲಿಲ್ಲ, ಸಂಬಂಧ ಕಟ್ಟಾಗಲಿಲ್ಲ. ಕಟ್ಟಾಗಿದ್ದದು ಫೆಲೋಶಿಪ್. ಅಪ್ಪ ಡೈಲಿ ನೋಡ್ತಿದ್ದ, ಮಗ ಇವತ್ತು ಬರ್ತಾನೆ, ಮಗ ನಾಳೆ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ. ಒಂದು ದಿವಸ ಬರುವಂಥದ್ದು ಕಾಣ್ತಾ ಇತ್ತು. ಓಡಿ ಬಂದ, ಮಗನನ್ನು ಅಪ್ಪಿಕೊಂಡ, ಸ್ವೀಕಾರ ಮಾಡಿದ, ರೆಸ್ಟೋರೇಷನ್ ಆಯಿತು, ಫೆಲೋಶಿಪ್ ರೆಸ್ಟೋರೇಷನ್ ಆಯಿತು. ನನ್ನ ಪ್ರಿಯ ದೇವ ಜನರೇ, ಬೈಬಲ್ನಲ್ಲಿ ಇಲ್ಲಿ ನಾವು ಈಗ ಓದಿದೆವು, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದವನು ಆತನೇ. ದೇವರು, ತಂದೆಯಾದ ದೇವರು ಆತನ ಮಗನಾಗಿರುವ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಫೆಲೋಶಿಪ್, ಅನ್ಯೋನ್ಯತೆ ಮಾಡುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ನಾವು ಎಷ್ಟು ಫೆಲೋಶಿಪ್ ಯೇಸು ಕ್ರಿಸ್ತನೊಂದಿಗೆ ನಾವು ಮಾಡ್ತೇವಾ, ಕರ್ತನಾದ ಯೇಸುವಿನೊಂದಿಗೆ ಎಷ್ಟು ಫೆಲೋಶಿಪ್ ಮಾಡ್ತೇವಾ, ಅಷ್ಟೇ ನಾವು ಆತನವರಾಗಿ, ಯೇಸುವಿನವರಾಗಿ ನಾವು ಕಾಣಿಸಲ್ಪಡುತ್ತೇವೆ. ಅದಕ್ಕೆ ಬೈಬಲಲ್ಲಿ ಯೇಸು ಎಂಥವನಾಗಿದ್ದಾನೋ ಅಂಥವರಾಗಿ ನಾವು ಈ ಭೂಲೋಕದಲ್ಲಿದ್ದೇವೆ. ಯಾವಾಗ ಕಾಣಿಸಲ್ಪಡೋದು? ನಾವು ಎಷ್ಟು ಫೆಲೋಶಿಪ್ ಮಾಡ್ತೇವೆ. ಒಂದು ಲೋಕದಲ್ಲಿ ಒಂದು ಗಾದೆ ಉಂಟು, ನಾನು ಯಾರೆಂಬುದಾಗಿ ಗೊತ್ತಾಗಬೇಕಾದ್ರೆ ನನ್ನ ಫ್ರೆಂಡ್ಸ್ ಯಾರಾಗ ತಿಳ್ರೆ ಗೊತ್ತಾಗ್ತದಂತೆ ನಾನು ಯಾರಂತ. ಒಬ್ಬ ವ್ಯಕ್ತಿಯ ಪರಿಚಯ, ಆತನ ಫ್ರೆಂಡ್ಸ್ ಯಾರೊಂದಿಗೆ ಆತನ ಫ್ರೆಂಡ್ಶಿಪ್ ಉಂಟು, ಆಗ ಗೊತ್ತಾಗ್ತದೆ ಆತನು ಯಾರು ಎಂಬುದಾಗಿ. ಅದಕ್ಕೆ ನನ್ನ ಪ್ರಿಯ ದೇವಜನರೇ, ಯೇಸುವಿನೊಟ್ಟಿಗೆ ಎಷ್ಟು ಫೆಲೋಶಿಪ್ ಮಾಡ್ತೇವೆ, ಎಷ್ಟು ಅನ್ಯೋನ್ಯತೆ ಮಾಡುತ್ತೇವೆ, ಅಷ್ಟು ಯೇಸುವಿನಲ್ಲಿ ನಾವು ಐಕ್ಯವಾಗುತ್ತೇವೆ. ಯೇಸುವಿನಲ್ಲಿ ಎಷ್ಟು ಐಕ್ಯವಾಗುತ್ತೇವೆ, ಯೇಸು ಮತ್ತು ನಾನು ಒಂದೇ ಥರ ಕಾಣಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ, ಆಳವಾಗಿ ಇಳಿಲಿಕ್ಕೆ ಹೋದರೆ, ಅನೇಕರು ನಾವೇ ತುಂಬ ತಪ್ಪಿತಸ್ಥರಾಗಿ ಕಾಣಿಸಲ್ಬಹುದು ನಮಗೆ. ಅಯ್ಯೋ, ನಾನು ಇಲ್ಲಿ ತಪ್ಪಿದೇನಲ್ಲ, ನಾನು ನನ್ನ ಕರ್ತನಾದ ಯೇಸುವನೊಟ್ಟಿಗೆ ಎಷ್ಟು ಆಳವಾಗಿ ಫೆಲೋಶಿಪ್ ಮಾಡ್ತೇನೆ, ಅಷ್ಟು ಆತನಾಗೆ ನಾನು ಕಾಣಿಸಲ್ಪಡ್ತೇನೆ, ಆತನಾಗೆ ನಾನು ಮಾತನಾಡ್ತೇನೆ, ಆತನಾಗೆ ನಾನು ಉತ್ತರ ಕೊಡ್ತೇನೆ, ಆತನಾಗೆ ಸಮಾಧಾನದಲ್ಲಿ ನಡೆಸಲ್ಪಡುತ್ತೇನೆ, ಕಾಣಿಸಲ್ಪಡುತ್ತೇನೆ. ಹೇಗೆ? ಎಕ್ಸಾಕ್ಟ್ ಲೈಕ್ ಹಿಮ್. ಅದಕ್ಕೆ ದೇವರು ನಂಬಿಗಸ್ತನು, ಆತನು ನಮ್ಮನ್ನು ಕರೆದದ್ದು ಯಾಕೆ ಅಂದರೆ, ಆತನ ಒಬ್ಬನೇ ಮಗನಾಗಿರುವ ಕರ್ತನಾದ ಯೇಸು ಕ್ರಿಸ್ತನ ಆಗಿರುವ ಆತನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದ. ಒಂದು, ಯೇಸು ಕ್ರಿಸ್ತನೆಂಬ ಆತನ ಮಗನ ಅನ್ಯೋನ್ಯತೆ ಕರೆದನು. ದೇವರು ನಮ್ಮನ್ನು ಮಗನಾಗಿ ಮಾಡಿ ತಂದೆ ಮತ್ತು ಮಕ್ಕಳ ಅನ್ಯೋನ್ಯತೆಗೋಸ್ಕರ ನಮ್ಮನ್ನು ಕರೆದಿದ್ದಾನೆ. ತಂದೆ ಮತ್ತು ಮಕ್ಕಳ ಅನ್ಯೋನ್ಯತೆಗೋಸ್ಕರ ಕರೆದಿದ್ದಾನೆ. ಅದಕ್ಕೆ ನಾವು ಬೈಬಲ್ನಲ್ಲಿ ಪಕ್ಕ ನೋಡುವ 1 ಯೋಹಾನ 1ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡುವ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ಕಂಡು ಕೇಳಿದ್ದು. ನಾವು ಕಂಡಿದ್ದೇವೆ ಮತ್ತು ಕೇಳಿದ್ದೇವೆ, ಕರ್ತನಾದ ಯೇಸುವಿನ ಬಾಯಿಂದಲೇ ಕೇಳಿದ್ದೇವೆ. ಯಾರು? ಯೋಹಾನ.
ಅವನು ಹೇಳ್ತಾನೆ, ಕಂಡು ಕೇಳಿದ್ದು ನಾವು ಕಂಡು ಕೇಳಿ ನಿಮಗೂ ಗೊತ್ತಾಗಬೇಕು, ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ನಿಮಗೆ ಗೊತ್ತಾಗಿ ಯೋಹಾನ ಮತ್ತು ಯೇಸುವಿನೊಂದಿಗೆ, ಯೋಹಾನ ಮತ್ತು ಪವಿತ್ರಾತ್ಮನೊಂದಿಗೆ, ಅಪೊಸ್ತಲರು ಮತ್ತು ಪವಿತ್ರಾತ್ಮನೊಂದಿಗೆ, ಅಪೊಸ್ತಲರು ಮತ್ತು ತಂದೆಯಾದ ದೇವರೊಂದಿಗೆ ಯಾವ ಅನ್ಯೋನ್ಯತೆ ಇದೆಯೋ ಅದೇ ಅನ್ಯೋನ್ಯತೆಯಲ್ಲಿ ಈಗ ಇರುವಂಥ ಜನರು ಕೂಡ ಸೇರಬೇಕೆಂಬುದು, ಅದನ್ನು ನಿಮಗೆ ನಾವು ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆ ಯಾರೊಂದಿಗೆ ಎಂಬುದಾಗಿ ಹೇಳಿ ನಿಮಗೆ ಗೊತ್ತಾಗುವ ಹಾಗೆ ನಾವು ಅದನ್ನೇ ಪ್ರಸಿದ್ಧಿಪಡಿಸುತ್ತೇವೆ. ಅಂದರೆ ತಂದೆಯಾದ ದೇವರ, ಕರ್ತನಾದ ಯೇಸುವಿನ ಪವಿತ್ರಾತ್ಮನ ಕಾರ್ಯಗಳನ್ನು, ಅವರ ಒಳ್ಳೆಯತನವನ್ನು, ಅವರು ನಮಗೆ ಕೊಡುವಂಥ ಅಭಿಷೇಕವನ್ನು, ಅವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು, ಅವರಿಗೂ ನಮಗಿರುವ ಸಂಬಂಧವನ್ನು ಅವರು ಪ್ರಸಿದ್ಧಿಪಡಿಸುತ್ತಾ ಇದ್ದಾರೆ. ನಮಗೆ ಹೇಳ್ತಾರೆ, ಅದು ನಿಮಗೆ ಗೊತ್ತಾಗುವಂತೆ ಅದನ್ನು ನಾವು ಪ್ರಸಿದ್ಧಿಪಡಿಸ್ತಾ ಇದ್ದೇವೆ. ಮುಂದೆ ಮಾತನಾಡ್ತಾನೆ, ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ಈ ಮಾತುಗಳನ್ನು ಬರೆಯುವುದಕ್ಕೆ ಉದ್ದೇಶ ಇದೆ. ಏನಂದರೆ, ನಮ್ಮ ನಂತರ ನಿಮಗೂ ಈ ಸಂಗತಿಗಳು, ಈ ಕಾರ್ಯಗಳು ಗೊತ್ತಾಗಬೇಕೆಂಬುದಾಗಿ ಈ ಒಂದು ಮಾತುಗಳನ್ನು ನಾವು ಬರೆಯುತ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾನೆ. ನಮಗಿರುವ ಅನ್ಯೋನ್ಯತೆ, ಆತನು ಹೇಳ್ತಾ ಇದ್ದಾನೆ, ಮೊದಲು ನಮಗಿರುವ ಫೆಲೋಶಿಪ್, ನಮಗಿರುವ ಒಡನಾಟ, ನಮಗಿರುವ ಒಂದು ಐಕ್ಯತೆ, ಅದು ಬೇರೆ ಯಾರೊಟ್ಟಿಗೆ ಅಲ್ಲ. ಮೊದಲು ನಮಗಿರುವ ಐಕ್ಯತೆ ತಂದೆಯಾದ ದೇವರೊಟ್ಟಿಗೆ, ಮತ್ತೆ ಹೇಳ್ತಾನೆ ಕರ್ತನಾದ ಯೇಸುವಿನೊಟ್ಟಿಗೆ. ಸೊ ನಮ್ಮ ಅನ್ಯೋನ್ಯತೆ ಯಾರೊಟ್ಟಿಗೆ ಇರಬೇಕು? ನಮ್ಮ ತಂದೆಯಾದ ದೇವರೊಂದಿಗೆ ನಮಗೆ ಪುನರ್ಜನ್ಮವನ್ನು ಕೊಟ್ಟಂತ, ನಮ್ಮನ್ನು ಪ್ರೀತಿ ಮಾಡಿದಂಥ, ನಮಗೋಸ್ಕರ ಒಬ್ಬನು ಮಗನಾದ ನಮ್ಮ ಕರ್ತನಾದ ಯೇಸುವನ್ನು ನಮಗೋಸ್ಕರ ಶಿಲುಬೆಯಲ್ಲಿ ಸಮರ್ಪಿಸಿದಂಥ, ನಮಗೆ ನೂತನ ಜನ್ಮವನ್ನು ಕೊಟ್ಟಂತ, ನಮ್ಮನ್ನು ಅಭಿಷೇಕಿಸಿದಂಥ ನಮ್ಮ ತಂದೆಯಾದ ದೇವರೊಂದಿಗೆ ನಮ್ಮ ಅನ್ಯೋನ್ಯತೆ ಮೊದಲು. ಎರಡನೇದು, ಆತನ ಮಗನಾಗಿರುವ, ನಮ್ಮ ಕರ್ತನಾಗಿರುವ, ಒಬ್ಬನೇ ಕರ್ತನಾಗಿರುವ ಯೇಸು ಕ್ರಿಸ್ತನೊಂದಿಗೆ ಇರುವಂಥ ನಮ್ಮ ಅನ್ಯೋನ್ಯತೆ. ಹಲ್ಲೆಲೂಯಾ, ಎಷ್ಟು ಒಳ್ಳೆಯ ದೇವರು. ಹಾಗಾದರೆ ನಾವು ನಮ್ಮ ಅನ್ಯೋನ್ಯತೆ ತಂದೆಯಾದ ದೇವರೊಟ್ಟಿಗೆ, ನಮ್ಮ ಅನ್ಯೋನ್ಯತೆ ಕರ್ತನಾದ ಯೇಸುವಿನೊಟ್ಟಿಗೆ, ನನ್ನ ತಂದೆಯನ್ನು, ಕರ್ತನಾದ ಯೇಸುವನ್ನು, ನಮ್ಮನ್ನು ಒಂದು ಮಾಡಿದಾತನು ಪವಿತ್ರಾತ್ಮನು. ಅದಕ್ಕೆ ಪೌಲನು ಎಲ್ಲ ಕಡೆಯಲ್ಲಿ ಬೆನೆಡಿಕ್ಷನ್ ಹೇಳುವಾಗ, ಆ ಬೆನೆಡಿಕ್ಷನ್ ನಾವು ನೋಡುವುದಾದರೆ 2 ಕೊರಿಂಥ 13ನೇ ಅಧ್ಯಾಯ 14ನೇ ವಚನ, ಅದು ಏನು ಬರೆದಿದೆ ಅಲ್ಲಿ? ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು. ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಈ ಎರಡನ್ನು ಒಟ್ಟು ಮಾಡಿ ನಮ್ಮನ್ನು ಹಾಕಿ ಈ ಮೂವರನ್ನು ಒಂದು ಮಾಡುವಾತನು ಪವಿತ್ರಾತ್ಮನ ಅನ್ಯೋನ್ಯತೆ. ಪವಿತ್ರಾತ್ಮನು ನಮ್ಮ ಮೂವರನ್ನು ಒಟ್ಟು ಮಾಡುವಾತನು. ಅದಕ್ಕಾಗಿ ಪವಿತ್ರಾತ್ಮನು ನಮ್ಮ ಒಳಗೆ ಬಂದಾಗ ತಂದೆಯಾದ ದೇವರೊಂದಿಗೆ, ಕರ್ತನಾದ ಯೇಸುವಿನೊಂದಿಗೆ ಅನ್ಯೋನ್ಯತೆ ಮಾಡಿದಾತನು, ಸಂಬಂಧ ಕಲ್ಪಿಸಿದಾತನು ಆತನೇ. ವಾಟ್ ಅ ವಂಡರ್ಫುಲ್. ಕರ್ತನಾದ ಯೇಸು ಬಂದ, ಸುವಾರ್ತೆಯನ್ನು ಸಾರಿದ, ತಂದೆಯ ಬಗ್ಗೆ ಹೇಳಿದ, ತಂದೆಯನ್ನು ಮತ್ತು ನಮ್ಮನ್ನು ಒಂದು ಮಾಡಿದ, ನಮಗೋಸ್ಕರ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ. ಪವಿತ್ರಾತ್ಮನು ತಂದೆಯನ್ನು, ಯೇಸುವನ್ನು, ನಮ್ಮನ್ನು ಅನ್ಯೋನ್ಯತೆಯಲ್ಲಿ ಸೇರಿಸಿದ. ಅನ್ಯೋನ್ಯತೆಯಲ್ಲಿ ಸೇರಿಸಿದ ಮಾತ್ರ ಅಲ್ಲ, ಅವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಸುವ ಆತನು ಕೂಡ ಪವಿತ್ರಾತ್ಮನೇ, ಬೇರೆ ಯಾರಲ್ಲ. ಎಂಥ ಒಂದು ರಿಲೇಷನ್, ಎಂಥ ಒಂದು ಫೆಲೋಶಿಪ್. ಏನೇ ಆದರೂ ಬೈಬಲ್ ಹೇಳ್ತದೆ, ಭೂಮಿ ಆಕಾಶಗಳು ಅಳಿದು ಹೋದರೂ ಹೋಗಬಹುದು, ನನ್ನ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ಯೇಸು ಹೇಳಿದ. ಭೂಲೋಕ ಅಲ್ಲೋಲ ಕಲ್ಲೋಲ ಆದ್ರೂ ಆಗುವುದಿಲ್ಲ. ಈಗ ಸದ್ಯಕ್ಕೆ ಕಲ್ಲೋಲ ಆದರೂ ನಮ್ಮ ಅನ್ಯೋನ್ಯತೆ ಗಟ್ಟಾಗುವುದಿಲ್ಲ. ಈ ಲೋಕದಲ್ಲಿ ಮುಗಿಯಿತು, ಪರಲೋಕದಲ್ಲಿ ಅನ್ಯೋನ್ಯತೆ, ಅಲ್ಲಿ ಕೂಡ ಸೇಮ್, ಬೆಟರ್ ದ್ಯಾನ್ ಹಿಯರ್. ಇಲ್ಲಿ ಜನರಿಗೆ ಚಿಂತೆ ಇರ್ಬೋದು, ಅಲ್ಲಿ ಚಿಂತೆ ಇಲ್ಲ. ಇಲ್ಲಿ ಹಗಲು ಮತ್ತು ಕತ್ತಲಿದೆ, ಅಲ್ಲಿ ಕತ್ತಲೇ ಇಲ್ಲ, ಬೆಳಕೆ. ಅಲ್ಲಿ ಆಯಾಸ ಇಲ್ಲ, ಅಲ್ಲಿ ಪರಿಶ್ರಮ ಇಲ್ಲ, ಯಾವ ಸಮಸ್ಯೆ ಇಲ್ಲ.
ವಿರೋಧಿಗಳೇ ಇಲ್ಲ. ಹಾಗಾದರೆ ಎಷ್ಟು ಇನ್ನೂ ಸಹ ಉನ್ನತವಾದ ಫೆಲೋಶಿಪ್ ಅಲ್ಲ? ಎಂಥ ಅನ್ಯೋನ್ಯತೆ! ವಾಟ್ ಅ ಗುಡ್ ಕೊಯಿನೋನಿಯಾ! ಜೊತೆಯಾಗಿರುವುದು, ಪಾಠೇಕರಾಗಿರುವಂಥದ್ದು, ಹೊಂದಾಣಿಕೆಯಲ್ಲಿರುವಂಥದ್ದು, ಸಿಟ್ಟುಗೊಳ್ಳದೆ ಇರುವಂಥದ್ದು, ಪ್ರೀತಿಯಲ್ಲಿಯೇ ನಡೆಯುವಂಥದ್ದು, ಇದೆಲ್ಲ ಬರುವಂಥದ್ದು ಅನ್ಯೋನ್ಯತೆಯ ಒಳಗೆ. ಅನ್ಯೋನ್ಯ ಅಂದರೆ ಇಬ್ಬರಲ್ಲ, ಅವರೊಬ್ಬರೇ. ಒಬ್ಬರೇ. ಕರ್ತನ ಸಂಸರ್ಗದಲ್ಲಿರುವವನು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಒಂದು ಲೋಟದಲ್ಲಿ ನೀರಿಟ್ಕೊಂಡು ಸಮುದ್ರಕ್ಕೆ ಹಾಕಿದರೆ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಕುಡನ ಅದೇ ನೀರು ಬೇಕಾದರೆ ಬರುವುದಿಲ್ಲ, ಸಮುದ್ರದ ನೀರೇ ಬರುವುದು. ನೀರು ಮಿಕ್ಸ್ ಆಯಿತು, ಒಂದಾಯಿತು. ಹಾಗಾಗಿ ನನ್ನ ಪ್ರಿಯರೇ, ಅನ್ಯೋನ್ಯತೆಯ ಭಯ. ಮತ್ತೆ ದೇವರೊಂದಿಗೆ ನಮಗಿರುವ ಅನ್ಯೋನ್ಯತೆ ಆಯಿತು. ಪವಿತ್ರಾತ್ಮನು ಕರ್ತನಾದ ಯೇಸುವಿನೊಂದಿಗೆ ಅನ್ಯೋನ್ಯತೆಯಲ್ಲಿ ನಡೆಸ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಚನದ ನಂತರ ಓದುವಾಗ, ಪೇತ್ರ, ಯಾಕೋಬ, ಯೋಹನರು ಒಟ್ಟಿಗೆ ಅಲ್ಲಿ 120 ಮಂದಿ ಇದ್ರು. ಪವಿತ್ರಾತ್ಮನು ವಿಂಗಡಿಸುವ ಹಾಗೆ ಕೆನ್ನಾಲಿಗೆ ಹಾಗೆ ಬೆಂಕಿಯ ರೂಪದ ಪವಿತ್ರಾತ್ಮನ ಬೆಂಕಿಯ ಇಳಿದುವಂತ ಒಬ್ಬೊಬ್ಬರ ಮೇಲೆ ಇಳಿಯಿತು. ಅವರು ನಾನಾ ವಿಧವಾದ ಭಾಷೆ, ಅನ್ಯ ಭಾಷೆಗಳಲ್ಲಿ ಮಾತಾಡಿದರು. ಪೇತ್ರನೆದ್ದು ನಿಂತ. ಎಂಥ ಒಂದು ಅನ್ಯೋನ್ಯತೆ ಅಂದರೆ, ಐಕ್ಯತೆ ಅಂದರೆ ಅವರಲ್ಲಿ ಅನ್ಯೋನ್ಯತೆಯಲ್ಲಿ ಎಷ್ಟು ಡೀಪ್ ಆಗಿದ್ರಂದರೆ ಅವರು ಎಲ್ಲರ ಮಧ್ಯದಲ್ಲಿ ಐಕ್ಯತೆ ಇತ್ತು. ದ ಒನ್ನೆಸ್, ಒನ್ ಮೈಂಡ್. ಪೇತ್ರನ ಮೈಂಡ್ ಬಾಕಿಯವರ ಮೈಂಡ್ ಎಲ್ಲ ಒಂದೇ ಆಗಿತ್ತು. ಇವನ ಎಸ್ ಅಂದರೆ ಅವರು ಎಸ್ ಹೇಳ್ತಾರೆ, ಅವ್ರ ಎಸ್ ಅಂದರೆ ಇವನ ಎಸ್ ಹೇಳ್ತಾನೆ. ಪೇತ್ರನ ಎದ್ದು ನಿಲ್ಲುವಾಗ ಒಂದು ರಾಡ್ ವೆಲ್ಡ್ ಮಾಡಿದ ಹಾಗೆ ಅವರೆಲ್ಲರಿಗೆ, ಉಳಿದೆಲ್ಲವರು 11 ಮಂದಿ ಅಪೊಸ್ತಲರು ಅವನು ಎದ್ದಾಗ ಒಟ್ಟಿಗೆ ಹೇಳಲೇ ಇಲ್ಲ ನಾವೀಗ ಎದ್ದು ನಿಲ್ಲುವಂತ. ಅವನು ಎದ್ದಾಗ ಅವನೊಟ್ಟಿಗೆ ಎದ್ದು ಬಿಟ್ರು. ಎಂಥ ಒಂದು ಅನ್ಯೋನ್ಯತೆ ಪವಿತ್ರಾತ್ಮನು ಬಂದಾಗ ಅವರಲ್ಲಿ ಉಂಟಾಯಿತು ಅಂದರೆ, ಪವಿತ್ರಾತ್ಮನು ಅನ್ಯೋನ್ಯತೆಯನ್ನು ಉಂಟು ಮಾಡಿ ಇಂಥ ಒಂದು ಐಕ್ಯತೆಯಲ್ಲಿ ಅವರನ್ನು ನಡೆಸಿದ ಅಂದರೆ, ಒಟ್ಟಾಗಿ ಎದ್ದು ನಿಂತರು, ಮಾತನಾಡಿದರು. 3,000 ಮಂದಿ ಅವರು ದೇವರ ಕಡೆಗೆ ತಿರುಗಿದ್ರು, ರಿಪೆಂಟ್ ಆದರು. ಹಾಗಾದರೆ ಸಹೋದರೇ, ನಾವು ಏನು ಮಾಡಬೇಕಂತ ಅವ್ರ ಹತ್ರ ಕ್ವಶನ್ ಕೇಳಿದರು. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಆತನ ಕಡೆಗೆ ತಿರುಗಿರಿ ಮತ್ತು ಆತನ ಹೆಸರನ್ನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳಿದ. ಓರ್ಡೆ ರಕ್ಷಣೆಯ ಮಾತನ್ನು ಅವರಿಗೆ ಹೇಳಿದ. ಅವರು ಯೇಸುವನ್ನು ನಂಬಿದ್ರು. ಬೈಬಲ್ ಹೇಳ್ತದೆ ಅವರು 3,000 ಮಂದಿ ಯೇಸುವನ್ನು ನಂಬಿದ್ರು. ಆ ದಿವಸ 3,000 ಮಂದಿ ದೀಕ್ಷಾಸ್ನಾನ ತೆಗೊಂಡ್ರು. ಮುಂದೆ ಹೇಳ್ತದೆ ಅವರು ಅಪೊಸ್ತಲರಲ್ಲಿ ಸೇರಿದ್ರು. ಎಲ್ಲಿ ಓಡ್ಲಿಲ್ಲ, ಅವರು ಅಪೊಸ್ತಲರಲ್ಲಿ ಸೇರಿದ್ರು. ಏನು ಅಪೊಸ್ತಲರಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು, ಅಪೊಸ್ತಲರಲ್ಲಿ ಸೇರಿದ್ರು. ಇವರು ಪೇತ್ರನ ವಾಕ್ಯವನ್ನು ಮಾತನ್ನು ನಂಬಿ, ಅಂದರೆ ಅಲ್ಲಿ ಹೇಳ್ತದೆ ಪೇತ್ರನ ಮಾತನ್ನು ನಂಬಿದವರು. ಪೇತ್ರನ ಮಾತು ಎಲ್ಲಿಂದ ಬಂತು? ಪವಿತ್ರಾತ್ಮನಿಂದ ಕೇಳಿ ಮಾತಾಡಿದ. ಇವತ್ತು ಬಹಳ ಪ್ರಾಮುಖ್ಯವಾದದ್ದು ಅಲ್ಲಿ ಯಾರದ್ದು ಕೇಳಿ ಮಾತನಾಡುವುದಲ್ಲ, ಯಾರದ್ದು ದೇವರಿಂದ ಕೇಳಿಯೇ ಮಾತನಾಡಬೇಕು. ಆಗ ಕಟ್ಟಲ್ಪಡುತ್ತದೆ, ಚದುರಿಸಲ್ಪಡುವುದಿಲ್ಲ. ಯಾರ್ಯಾರ್ದು ಮಾತು ಕೇಳಿ, ಯಾವುದೋ ಟಿವಿಯಲ್ಲಿ ಬರುವಂಥ ಮಾತು ಕೇಳಿ ಯಾವುದೋ ಮಾತು ಕೇಳಿದರೆ ಅದು ಚದುರಿಸಲ್ಪಡುತ್ತದೆ. ಅದಕ್ಕೆ ನನ್ನ ಪ್ರಿಯ ದೇವ ಜನರೇ, ಯಾರ ಮಾತು ಕೇಳಬೇಕು? ದೇವರಿಂದ ಪೇತ್ರ ಪವಿತ್ರಾತ್ಮನಿಂದ ಕೇಳಿ ಮಾತಾಡಿದ. ಅವನ ಮಾತನ್ನು ಒಪ್ಪಿಕೊಂಡವರು. ಆ ದಿವಸ 3,000 ಮಂದಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು, ಅಪೊಸ್ತಲರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆ, ಆಗ ದೇವರೊಂದಿಗೆ ಅನ್ಯೋನ್ಯತೆ ಓದಿದೆವು, ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯನ್ನು ಓದಿದೆವು. ಪವಿತ್ರಾತ್ಮನು ಈ ಇಬ್ಬರೊಂದಿಗೆ ಅನ್ಯೋನ್ಯತೆ ಮಾಡಿದ. ಈಗ ಪವಿತ್ರಾತ್ಮನು ಸಹೋದರರನ್ನು ಅನ್ಯೋನ್ಯತೆಯಲ್ಲಿ ಸೇರಿಸಿದ. ಇದರಲ್ಲಿ ಸಹೋದರಿಯರು ಕೂಡ ಇದ್ದಾರೆ. ಸಹೋದರರನ್ನು ಅನ್ಯೋನ್ಯತೆಗೆ ಸೇರಿಸಿದ. ಅಂದರೆ ತಂದೆಯಾದ ದೇವರೊಂದಿಗೆ ಅನ್ಯೋನ್ಯತೆ, ಕರ್ತನಾದ ಯೇಸುವಿನೊಂದಿಗೆ ಅನ್ಯೋನ್ಯತೆ, ಒಂದೇ ಮನೆತನದ ಅಂತ ಇರುವ, ಒಂದೇ ರಕ್ತದಿಂದ ತೊಳೆಯಲ್ಪಟ್ಟ, ಒಂದೇ ಆತ್ಮವು ಪಾನವಾಗಿ ಕೊಡಲ್ಪಟ್ಟ ಸಭೆ ಎಂಬ ಸಹೋದರರೊಂದಿಗೆ ಅನ್ಯೋನ್ಯತೆ. ಗಲಾಟೆ ಅಲ್ಲ, ಅನ್ಯೋನ್ಯತೆ. ಚಾಡಿ ಅಲ್ಲ, ಅನ್ಯೋನ್ಯತೆ. ಹೊಡೆದಾಟ ಅಲ್ಲ, ಅನ್ಯೋನ್ಯತೆ. ಬೈಗಳಲ್ಲ, ಅನ್ಯೋನ್ಯತೆ. ಸಮಾಧಾನ, ಪ್ರೀತಿ, ಐಕ್ಯತೆ, ಸಂತೋಷ, ಮರೆತು ಬಿಡುವಂಥದ್ದಲ್ಲ, ಸಮಾಧಾನ. ಪ್ರೈಸ್ ದ ಲಾರ್ಡ್. ದ ಫೆಲೋಶಿಪ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಾಡಿ ಆಫ್ ಕ್ರೈಸ್ಟ್. ಅನ್ಯೋನ್ಯತೆ ಎಂಬುದೊಂದು ಯೇಸುವಿನ ದೇಹದ
ಯೇಸುವಿನ ದೇಹ ಅಂದರೆ ಸಭೆಗೆ ಬಹಳ ಪ್ರಾಮುಖ್ಯವಾದದ್ದು. 1000 ಸೆರೆಮನಿಗಳನ್ನು ನಾವು ಮಾಡಬಹುದು, ಬಟ್ ಅನ್ಯೋನ್ಯತೆ, ಎಲ್ಲಿ ಅನ್ಯೋನ್ಯತೆಗೆ ಬ್ರೇಕ್ ಆಗಿದೆ ಕಾರಣವನ್ನು ಹುಡುಕಬೇಕು. ಇನ್ ವಿಚ್ ರೀಸನ್ ದಿಸ್ ಹ್ಯಾಪೆಂಡ್, ಯಾವ ಕಾರಣದಿಂದ ಇದಾಯಿತು? ಕುಟುಂಬದಲ್ಲಿ ಅನ್ಯೋನ್ಯತೆ ಬ್ರೇಕ್ ಆಯಿತು, ಯಾವ ಕಾರಣದಿಂದ ಆಯಿತು? ನನ್ನ ಪ್ರಿಯ ದೇವಜನರೇ, ತುಂಬ ಮಾತಾಡಲಿಕ್ಕಿದೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ನೆಕ್ಸ್ಟ್ ತುಂಬ ಉಂಟು. ಅನ್ಯೋನ್ಯತೆಯಲ್ಲಿ ಏನಿರ್ತದೆ, ಜಯ ಹೇಗೆ ಸಿಗ್ತದೆ, ಎಲ್ಲ ಇದೆ. ನೆಕ್ಸ್ಟ್ ಅದನ್ನು ಮಾತನಾಡ್ತೇನೆ. ಸೊ ಯು ಆರ್ ಬ್ಲೆಸ್ಸಡ್. ನಿಮ್ಮ ಅನ್ಯೋನ್ಯತೆ ರೆಸ್ಟೋರ್ ಆಗಲಿ. ಎಲ್ಲಿ ಅನ್ಯೋನ್ಯತೆ ಮುರಿಯಲ್ಪಟ್ಟಿದೆ, ಎಲ್ಲಿ ಕಟ್ಟಾಗಿದೆ, ಎಲ್ಲವೂ ರೆಸ್ಟೋರ್ ಆಗಲಿ. ಗಾಡ್ ಇಸ್ ಗುಡ್. ಯಾವಾಗಲೂ ದೇವರು ಒಳ್ಳೆಯವನು. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಗನವುಳ ನಾಮಕ್ಕೆ ಸ್ತೋತ್ರವನ್ನು ಮಾಡುತ್ತೇವೆ. ಮುರಿಯಲ್ಪಟ್ಟಂಥ ಎಲ್ಲ ಅನ್ಯೋನ್ಯತೆಗಳು ಅದು ರೆಸ್ಟೋರೇಷನ್ ಆಗಲಿ ಸ್ವಾಮಿ. ನಿನಗೆ ಮಹಿಮೆ ಸಲ್ಲಿಸುವಂಥ ರೀತಿಯಲ್ಲಿ ಎಲ್ಲರೂ ನಡೆಸಲ್ಪಡಲಿ. ಕುಟುಂಬಗಳಲ್ಲಿ ಅನ್ಯೋನ್ಯತೆ ಉಂಟಾಗಲಿ ಸ್ವಾಮಿ. ಸಭೆಯ ಮಧ್ಯದಲ್ಲಿ ಅನ್ಯೋನ್ಯತೆ, ಎಲ್ಲರ ಮಧ್ಯದಲ್ಲಿ ಅನ್ಯೋನ್ಯತೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.